ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲ ಹೆಂಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ಇಷ್ಟು ದಿನ ಎಲ್ಲೋಗಿದ್ದೆ ಅಂತ ಯೋಚನೆ ಮಾಡಬೇಡಿ, ಹೇಳ್ತೀನಿ ಹೋಗ್ತಾ. ಸೊ ಇವಾಗ ನಾನು ಎಲ್ಲಿ ಕಡೂರಲ್ಲಿದ್ದೀನಿ. ಇವಾಗ ಜಸ್ಟು ತಿಂಡಿ ಆಯಿತು. ಸೊ ನಾನು ಮತ್ತು ಇವ್ನು ಪ್ರಜ್ವಲ್ ಅಂತ, ಪ್ರಜ್ವಲ್ ಅಂತ ಇವನು ಕಾಲೇಜ್ ಫ್ರೆಂಡು, ಹೇಳ್ತೀನಿ. ಸೊ ನಾನು ಮತ್ತು ಇವನು 2 ದಿನ ಟ್ರಿಪ್ ಹೋಗ್ತಾ ಇದ್ದೀವಿ ಬೈಕಲ್ಲಿ. ಬೈಕ್ ಯಾರ್ದು ಎಲ್ಲ ಹೇಳ್ತೀನಿ. ಸೊ ಬರ್ರಿ ಹೋಗ್ತಾ ಮಾತಾಡೋಣ. ಸೊ ಡಾರ್ಲಿಂಗ್ಸ್, ಇಷ್ಟು ದಿನ ವಿಡಿಯೋಕ್ಕೆ ಬಂದಿಲ್ಲ ಅಂದರೆ ಅಥವಾ 2 ತಿಂಗಳಾಯಿತು. ನಂದು ಎಕ್ಸಾಮ್ಸ್ ಇತ್ತು, ಸೆಮ್ ಎಕ್ಸಾಮ್ಸ್ ಮತ್ತು ಲ್ಯಾಬ್ ಇಂಟರ್ನಲ್ಸ್, ಅದು ಇದು ಅಂತ 2 ತಿಂಗಳು ಹೋಯಿತು. ಇವಾಗ 1 ತಿಂಗಳು ಫುಲ್ ರಜೆ ಇತ್ತು. ಹಂಗೆ ಅಲ್ಲ. ಸೊ 2 ತಿಂಗಳು ರಜೆ ಇತ್ತು, ಸಾರಿ 1 ತಿಂಗಳು ರಜೆ ಇತ್ತು. ಅದರಲ್ಲಿ ಆಲ್ರೆಡಿ 12 ದಿನ ಕಳೆದಿದ್ದೇನೆ. ನಮ್ಮ ಅಜ್ಜಿ ಊರಿಗೆ 1 ವಾರ ಅಲ್ಲ 4 ದಿನ ಹೋಗಿದ್ದೆ. ಬಿಟ್ಟರೆ ಇವತ್ತು ಡೇಟು 13. ಸೊ ಬಂದಿದ್ದೀವಿ. ಮಾನ್ಸೂನ್ ರೈಡ್ ಅಂತ ಅಂದ್ಕೊಂಡಿದ್ದು ನಾವು. ನೋಡಿದ್ರೆ ಆಲ್ರೆಡಿ ಬಿಸಿಲು, ಮಾನ್ಸೂನ್ ಅಂತಲೇ ಅನ್ನಿಸ್ತಿಲ್ಲ, ಹಂಗಿದೆ ಬಿಸಿಲು. ನಾವು ಓಕೆನ 1 ವಾರ ಮುಂಚೆ, ಲಾಸ್ಟ್ ವಾರ ಇನ್ನೂ ಫುಲ್ ಮಳೆ ಅದು ಇದು ಅಂತ ಹೇಳ್ತಿದ್ರು. ಈಗ 1-2 ದಿನದಿಂದ ಫುಲ್ಲು ಬಿಸಿಲು. ಏನು ಮಾಡೋಂಗಿಲ್ಲ. ಮಾನ್ಸೂನ್ ರೈಡ್ ಅಂತ ಅಂದ್ಕೊಂಡಿದ್ದು ನಾವು, ಈಗ ಸಮ್ಮರ್ ರೈಡ್ ಆದಂಗೆ ಆಗ್ತೈತೆ. ಮತ್ತು ಇವನು ಪ್ರಜ್ವಲ್ ಏನು ತೋರಿಸಿದ್ನಲ್ಲ, ಇವನು ಕಾಲೇಜ್ ಫ್ರೆಂಡು, PU ಫ್ರೆಂಡು. ಇವನ ಜೊತೆನೂ ಇವನು ಅಂದರೆ ಫಸ್ಟ್ ಟೈಮ್ ಇದು ವಿಡಿಯೋದಲ್ಲಿ ಕಾಣಿಸ್ಕೊಂಡಿರೋದು. ಹಿಂಗೆ ಅಲ್ಲ. ಸೊ ಇವನು ಫಸ್ಟ್ ಟೈಮ್ ಕಾಣಿಸ್ಕೊಂಡಿರೋದು ವಿಡಿಯೋದಲ್ಲಿ. ಜಾಸ್ತಿ ಏನು ಪ್ಲ್ಯಾನ್ ಮಾಡಿಲ್ಲ, ಹಂಗೆ ಮಾತಾಡ್ಕೊಂಡು ಹೊರಟಿರೋದು. ನಾಳೆ ಇವತ್ತು ಫುಲ್ಲು ಚಿಕ್ಕಮಗಳೂರು ಏನೇನಿದೆ ಎಲ್ಲ ನೋಡ್ಕೊಂಡು, ನಾಳೆ ನೇತ್ರಾವತಿ ಟ್ರೆಕ್ಕಿಂಗ್ ಇದೆ, ಬುಕ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಹೋಗ್ಬಿಟ್ಟು ಕಳಸ ಹೊರನಾಡು ಹೋಗ್ಬೇಕಷ್ಟೇ. ಬಂದಿದ್ದು ತುಂಬ ಬಿಸಿಲೈತು ಬಸ್ ಅಷ್ಟೇ. ಇವತ್ತು ಮಾನ್ಸೂನ್ ಸೀಸನ್ ಅಂತ ಅನ್ನಿಸ್ತು, ಹಂಗಿದೆ ವೆದರ್. ಮತ್ತು ಈ ಗಾಡಿ ಬಂದ್ಬಿಟ್ಟು ಅನುಜ್ ಅಂತ ಇದ್ದಾನೆ. ನೀವು ಕಾಶಿ ವ್ಲಾಗ್ ಎಲ್ಲ ನೋಡಿದರೆ ಅದರಲ್ಲಿ ಇದ್ದಾನೆ. ಚತುರ್ ಗೊತ್ತಿರ್ತಾರೆ ನಿಮಗೆಲ್ಲ. ಚತುರ್ ಫ್ರೆಂಡ್ ಅವನು, ಅನುಜು ಮ್ಯೂಚುವಲ್ ಫ್ರೆಂಡ್ ನನಗೆ. ಸೊ ಗಾಡಿ ಕೊಟ್ಟಿದ್ದಕ್ಕೆ ಅನುಜ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಬೆಳಗ್ಗೆ 4 ಗಂಟೆಗೆ ಬಿಟ್ಟಿದ್ವಿ ದಾವಣಗೆರೆನ. 4 ಗಂಟೆಗೆ ಬಿಟ್ಟು
ಅಲ್ಲೇ ಶಾಮನೂರು ಆಂಜನೇಯನ ಹತ್ರ ಹೋಗಿ ಹುಷಾರಾಗಿ ಹೋಗ್ಬರಂಗೆ ಮಾಡಪ್ಪ ಅಂತೇಳಿ ಬೇಡ್ಕೊಂಡು ಹೊರಟ್ವಿ. ಅಷ್ಟೇ ಗೈಸ್ ಸಮಾಚಾರ. ನೀವು ಯಾರಾದರೂ ಇನ್ನೂ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ಹರ್ಷಿತ್ ಬಣಕಾರ್ ಅಂತ ಇದೆ, ಅದರಲ್ಲಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ರೀಲ್ಸ್ ಎಲ್ಲ ಮಾಡ್ತಾ ಇರ್ತೀನಿ. ಅದರಲ್ಲಿ ಯೂಟ್ಯೂಬ್ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಇವಾಗ, ಅದಕ್ಕೆ ಇನ್ಮೇಲೆ ಒಂದೊಂದು ಬರ್ತಿರುತ್ತೆ ಯೂಟ್ಯೂಬಲ್ಲಿ. ಬಿಸಿಲು ಇದ್ರೂ ಗಾಡಿನ ಹೋಗೋದು, ಚಳಿ ಚಳಿ ಇದೆ. ಬೈಕ್ ರೈಡ್ ಮಾಡೋಕ್ಕೊಂಥರ ಚೆನ್ನಾಗಿರುತ್ತೆ. ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇವಾಗ, ಏನು ಸುಸ್ತಾಗ್ತಿಲ್ಲ, ಏನು ಅನ್ನಿಸ್ತಾನೆ ಇಲ್ಲ, ಕಂಫರ್ಟ್ ಇದೆ ಗಾಡಿ. ನಾವು ಧರ್ಮಸ್ಥಳ ಹೋಗಿದ್ದಂತೂ ಅರ್ಧ ಅನ್ಭವಿಸ್ಬಿಟ್ಟಿದ್ವಿ. ಬೈಕ್ ರೈಡ ಬೇಡ ಅನ್ನಿಸ್ಬಿಟ್ಟಿದ್ದ ಗಾಡೀಲಿ ಹೋಗಿ. ಗಾಡಿ ಪ್ರಾಬ್ಲಮ್ ಅಂತಿಲ್ಲ, ಏನೋ ಅಂತಾರೆ, ಅದು ಒಬ್ಬರು ಹೋಗೋದು ಚೆನ್ನಾಗಿ ಬೈಸ್, ಇದು ಹೋಗೋಕ್ಕಾಗಲ್ಲ. ಅದರಲ್ಲಿ ಹಿಂದೆ ಕುತ್ಕೊಳಕ್ಕಂತೂ ಭಾಳ ಹಿಂಸೆ. ಈ ಗಾಡೀಲಿ ಏನೋ ಹಿಂದೆ ಕೂತಿದ್ದೆ ನಾನು ಆಗ್ಲಿಂದ ಕಡೂರು ತನಕ ಬ್ಯಾಂಗ್ಳೂರಿಂದ, ಏನು ಅಂತ ಫೀಲ್ ಏನು ಅನಿಸ್ಲಿಲ್ಲ, ಚೆನ್ನಾಗಿತ್ತು. ಕಂಫರ್ಟ್ ಇದೆ ಗಾಡಿ. ನೋಡ್ತಿರ್ಬೋದು ನೀವು ಎಷ್ಟು ಬಿಸಿಲಿದೆ ಅಂತ. ಬಿಸಿಲು ಇದೆ, ಗಾಳಿನೂ ಇದೆ, ಚಳಿ. ಮಳೆ ಬಂದರೆ ಚೆನ್ನಾಗಿರೋದು ಬೈಕ್ ರೈಡಲ್ಲಿ. ನೋಡೋಣ, ನಾಳೆ ತನಕ ಇದ್ದೀವಲ್ಲ, ಮಳೆ ಬರುತ್ತೇನೋ ಅಂತ. ಆ್ಯಕ್ಚುಲಿ ಲಾಸ್ಟ್ ಒಂದು 4-5 ಡೇಸಿಂದ ಟ್ರಕ್ ಕ್ಲೋಸ್ ಮಾಡಿದ್ರು, ಹೆವಿ ಮಳೆ ಅಂತ. 10th ತನಕ ಕ್ಲೋಸ್ ಮಾಡಿದ್ರು, 6 ಇಂದ 10 I guess ಕ್ಲೋಸ್ ಮಾಡಿದ್ರು. ಬಟ್ ನಾವು ಹೋಗ್ತಿರೋದು 14ಗೆ ಅಂತ ಓಪನ್ ಇದೆ. ವಿಡಿಯೋ ಕಂಟಿನ್ಯೂ ಮಾಡ್ಬೋದಿತ್ತು, ಬಟ್ ನಂಗೆ ಫೋನ್
ಕ್ಯಾಮ್ರಾ ಇಲ್ಲ ಸದ್ಯಕ್ಕೆ, ಅಷ್ಟೊಂದು ಬಜೆಟ್ ಇಲ್ಲ ತಗೊಳ್ಳೋಷ್ಟು. ಸೊ ಫೋನಲ್ಲಿ ಮಾಡ್ತಿರೋದ್ರಿಂದ ಬ್ಯಾಟ್ರಿ ತುಂಬ ಇಂಪಾರ್ಟೆಂಟ್ ನನಗೆ ಲಾಗೆಲ್ಲ ಮಾಡೋಕ್ಕೆ. ಸೊ ಮುಳ್ಳಯ್ಯನಗಿರಿ ಅಲ್ಲ, ಚಿಕ್ಕಮಗಳೂರು ರೀಚ್ ಆದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್ ವ್ಲಾಗ್ನ. ಸ್ಟೇ ಟ್ಯೂನ್. ಎಲ್ಲಿ ಚೆಕ್ ಮಾಡ್ತಾರೆ ಇವ್ರು ಇನ್ನು ಗೈಸ್? ಮುಳ್ಳಯ್ಯನಗಿರಿ ಬರ್ಬೇಕಂದ್ರೆ ಮುಂಚೆ ಹಂಗೆ ಬರ್ಬೋದಿತ್ತು, ಏನು ಪಾಸ್ ಗೀಸ್ ಏನು ಇರಲಿಲ್ಲ. ಬಟ್ ಇವಾಗ ಡೈಲಿ ಇಷ್ಟು ಗಾಡಿ ಅಂತ ಪಾಸ್ ಮಾಡಿದ್ದಾರೆ. ನೀವು ಯಾವ ಗಾಡೀಲಿ ಬರ್ತಿದ್ದೀರೋ ಅದೇ ಗಾಡಿ ನಂಬರ್ ಹಾಕ್ಬಿಟ್ಟು ಪಾಸ್ ಬುಕ್ ಮಾಡ್ಕೋಬೇಕು. ಬೈಕ್ ಆದರೆ 50 ರುಪೀಸು, ಕಾರು 100, ಟಿ ಟಿ ಅದರಲ್ಲಂದರೆ 200 300 ಸಮಥಿಂಗ್ ಇದೆ. ಒಂದು ದಿವಸಕ್ಕೆ ಎಷ್ಟು 800 ವೆಹಿಕಲ್ಸ್ ಬಿಡ್ತಾರೆ ಅನ್ಸುತ್ತೆ. ಸ್ವಲ್ಪ ದಿನ ಮುಂಚೆನೇ ಬುಕ್ ಮಾಡ್ಕೋಬೇಕು. ನಾವು ಪ್ಲಾನ್ ಆದ ತಕ್ಷಣ ಫಸ್ಟ್ ಮಾಡಿದ್ದೆ ಅದು ಬುಕ್ಕಿಂಗ್ ಏನೇನಿದೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ವಿ. ಇಲ್ಲಿ ಯಾಕೋ ಚೆಕ್ ಮಾಡಲಿಲ್ಲ, ನೋಡೋಣ ಮುಂದೆ ಏನಾದ್ರು ಚೆಕ್ ಮಾಡ್ತಾರೆ ನೋಡೋಣ ಅಂತ. ಇಲ್ಲಿ ಬರ್ತಾ ವೆದರ್ ತುಂಬ ಚೆನ್ನಾಗಿದೆ, ಫುಲ್ ಚಳಿ ಇದೆ. ಚಿಕ್ಕಮಗಳೂರು ಎಂಟ್ರ್ ಆದ ತಕ್ಷಣ ಫುಲ್ ಚಳಿ ಸ್ಟಾರ್ಟ್ ಆಯ್ತು. ನಾನು ಹುಡಿ ಹಾಕ್ಕೊಂಡು ಅದ್ರ ಮೇಲೆ ಜಾಕೆಟ್ ಹಾಕ್ಕೊಂಡಿದ್ದೀನಿ, ಆದರೂ ಚಳಿ ಆಗ್ತಿದೆ. ಕೈ ಅಂತೂ ಫುಲ್ಲು ಫ್ರೀಸ್ ಆಗಿಬಿಟ್ಟಿದೆ. ಮುಳ್ಳಯ್ಯನಗಿರಿ ನಾನು ಬಂದಿದ್ದೀನಿ, ಬೇಕಾದಷ್ಟು ಸಲ ಬಂದಿದ್ದೀನಿ. ಕಾರಲ್ಲಿ ಬಂದಿದ್ದೀನಿ, ಒಂದ್ಸಲ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಟಿ ಟಿಯಲ್ಲಿ ಬಂದಿದ್ದೀವಿ. ಬೈಕಲ್ಲಿ ಬರ್ತಿರೋದು ಫಸ್ಟೇ. ಬೈಕಲ್ಲಿ ಏನೋ ಒಂಥರ ಫೀಲ್, ಅದೇ ಬೇರೆ ಫೀಲ್. ಒಂದ್ಸಲ ಅಂತೂ ಬೈಕಲ್ಲಿ ಬರ್ಬೇಕು ಗೈಸ್, ಮಸ್ತಾಗಿರುತ್ತೆ. ಆಡಿಯೋ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂತ ಗೊತ್ತು ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಇದು ಮೈಕು ಅಷ್ಟು ಕ್ವಾಲಿಟಿ ಇಲ್ಲ. ನಾನು ಇದರಲ್ಲಿ ಏನಾದರೂ ಸ್ವಲ್ಪ ಮಾಡಿ ನಾಯ್ಸ್ ಕ್ಯಾನ್ಸಲೇಷನ್ ಏನಾದರೂ ಮಾಡಿ ವಾಯ್ಸ್ ಚೆನ್ನಾಗಿ ಮಾಡೋಕ್ಕೆ ನೋಡ್ತೀನಿ. ಬಿಟ್ಟರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೂ ಮೋಟೋ ವ್ಲಾಗಿಂಗಲ್ಲಿ ಐಡಿಯಾ ಇಲ್ಲ ಅಷ್ಟು, ಫಸ್ಟ್ ಟೈಮ್ ಇದು ಮಾಡ್ತಿರೋದು ಮೋಟೋ ವ್ಲಾಗಿಂಗು. ಏನು ಬರ್ತಿದೆ ಅಂತ ಐಡಿಯಾ ಇಲ್ಲ. ಇಲ್ಲಿ ಚೆಕ್ ಮಾಡ್ತಿದ್ದಾರೆ ಅನ್ಸುತ್ತೆ ಕಣ. ಸುಮ್ಮ ಹೋಗ್ತಾರಲ್ಲ ಅವರು. ಅಷ್ಟೇ ಗೈಸ್, ಪಾಸ್ ಇಲ್ಲ ಅಂದರೆ ರಿಟರ್ನ್ ಕಳಿಸ್ಬಿಡ್ತಾರೆ. ಇಲ್ಲಿ ನೋಡಿ ಪ್ಲಾಸ್ಟಿಕ್ ಬಾಟ್ಲುಗಳು, ಪ್ಲಾಸ್ಟಿಕ್ ಏನೂ ತಗೊಂಡು ಹೋಗಿಲ್ಲ.
ಓ ಇದೇ ರೋಡೇನೋ? ಗೈಸ್ ಮಾತಾಡಕ್ ಆಗ್ತಿಲ್ಲ. ಈ ರೇಂಜಿಗೆ ಮುಳ್ಳಂಗಿರಿ 3-4 ಸಲ ಬಂದಿನಿ, ಈ ರೇಂಜಿಗೆ ಯಾವತ್ತೂ ಇಲ್ಲ. ನೆಕ್ಸ್ಟ್ ಲೆವೆಲ್ ಇದೆ ಚಳಿ ಮಾತ್ರ. ಜನನು ನೆಕ್ಸ್ಟ್ ಲೆವೆಲ್ ಇದಾರೆ. ಬಾ 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 ಜನ ಮಾತ್ರ ನೆಕ್ಸ್ಟ್ ಲೆವೆಲ್ ಇದಾರೆ. ವೀಕ್ ಡೇ, ಅದ್ರಲ್ಲೂ ಇವತ್ತು ಮಂಡೇ ಜನ ಇರಲ್ಲ ಅಂತ ಒಂದರೆ ಭರ್ಜರಿ ಜನ ಇದಾರೆ. ಮುಳ್ಳಂಗಿರಿ ಇಷ್ಟ ಸಲ ಬಂದ್ರೆ ಯಾವತ್ತು ಈ ರೇಂಜಿಗೆ ಯಾವತ್ತು ಆಗಿರ್ಲಿಲ್ಲ ಕಣು ಚಳಿ. ನಿಲ್ಲಕ್ಕೂ ಆಗ್ತಿಲ್ಲ ಗೈಸ್, ಆ ರೇಂಜಿಗೆ ದೂಡ್ತೈತೆ ಗಾಳಿ. ಕೈ ನಡುಕ್ತಿದಾವೆ, ಆಗ್ತಿಲ್ಲ. ನಾನ್ ಮಾತಾಡ್ತಿರೋದ್ ಕೇಳಿಸ್ತೈತ ಇಲ್ಲ ಗೊತ್ತಿಲ್ಲ, ಅಷ್ಟು ಗಾಳಿ ಇದೆ. ನೋಡಿ ನೋಡಿ ಹೆಂಗಿದೆ ಗಾಳಿ. ನೆಕ್ಸ್ಟ್ ಲೆವೆಲ್ ಬೇಸ್. ಕೈ ನಿಲ್ತಿಲ್ಲ ಗಾಳಿಲಿ. ದೂಡ್ತಿದೆ ಗಾಳಿ ನೋಡಿ. ಅಲ್ಲಿ ನಡೀತಿತ್ತ, ಅಲ್ಲಿ ಬಂದ್ರೆ ಒಳ್ಳೆ ಟೈಮ್ ಬೇಸಿದ್ರಿ ಮುಳ್ಳಂಗಿರಿ. ಇವಾಗ ಬನ್ನಿ ಗೈಸ್, ಮಳೆ ಇಲ್ಲ, ಮಸ್ತ್ ಆಗಿದೆ ವೆದರ್ ಮಾತ್ರ. ನೆಕ್ಸ್ಟ್ ಲೆವೆಲ್ ಅಲ್ಟಿ. ಪೀಕಲ್ಲಿ ಹೋಗಿ ಮಾಡ್ತೀವಿ ಗೈಸ್, ನಡೆಯಕ್ ಆಗ್ತಿಲ್ಲ ಫೋನ್ ಹಿಡ್ಕೊಂಡು. ಗೈಸ್ ಪೀಕಿಂಗ್ ಬಂದ್ಮೇಲೆ ಇಲ್ಲಿ ನೋಡಿದ್ರೆ ನೀವು ದೇವಸ್ಥಾನ ಇದ್ರು ಒಂದು, ಅದರಿಂದ ಈ ಕಡೆ ಬಸವಣ್ಣ ಸಿಗುತ್ತೆ ನಿಮಗೆ. ಇದರಿಂದ ಡೌನ್ ಆದರೆ ಒಂದು ಇದನ್ನು ಕೇಳಿ ಧನುಷ್ ಕನ್ನಡ ಅವರು ಭಾಳ ಜನ ಹೋಗ್ತಾರೆ. ನೋಡೋಣ
ತುಂಬ ಗಾಳಿ ಬರುತ್ತೆ. ನೋಡಿ ಗೈಸ್, ಇದೆ ಕೇವ್. ಸುರಂಗ ಇದೆ ಗೈಸ್. ಈ ಸುನೀರ ಮರ್ಯ ಸಿಕ್ಕಿಕೊಂಡಿಯಾ? ಅವ್ರ ರೆಸ್ಕ್ಯೂ ಟೀಮ್ ಬರ್ಬೇಕಾಕತ್ತೆ. ಬೇಡವ, ಸಾಕಿಷ್ಟೇ ನೋಡಿದಲ್ಲ. ಇದೆ ಗೈಸ್, ಧನುಷ್ ಕನ್ನಡ ಅವ್ರ ತೋರಿಸಿದ್ದು ಫ್ಲೋಕ್ ಕೇವ್. ಮ್ಯಾಗಿ ತಿನ್ನೋ ಮಜಾನೇ ಬಿಸಿ ಬಿಸಿ. ರೇಟ್ ಸ್ವಲ್ಪ ಜಾಸ್ತಿ, ಬಟ್ ಈ ವ್ಯೂ ಅಲ್ಲಿ ತೋರ್ಸಕ್ಕೆ ಮ್ಯಾಗಿ ತಿನ್ನೋ ಮಜಾನೇ ವಯಸ್ಸು. ಇವಾಗ ಮುಳ್ಳಯ್ಯನಗಿರಿ ಮುಗಿಸ್ಕೊಂಡು ದತ್ತಾತ್ರೇಯ ಸೈಡ್ ಹೋಗ್ತಾ ಇದೀವಿ. ನೋಡ್ಬೇಕು ದತ್ತಾತ್ರೇಯ ಹೋಗ್ಬೇಕು ಬೇಡ ಅಂತ ಗೊತ್ತಿಲ್ಲ. ಅಲ್ಲೋಗಿ ನೋಡ್ಬೇಕು. 1 ಸೆಕೆಂಡ್, ಅಲ್ಲೋಗಿ ನೋಡ್ಬೇಕು. ಅಲ್ಲಿ ಮುಳ್ಳಯ್ಯನಗಿರಿಗೆ ಲೆಫ್ಟ್ ತಗೋಬೇಕು, ಮತ್ತೆ ಯಾವುದು ಇದಕ್ಕೆ ದತ್ತಾತ್ರೇಯಗೆ ಸ್ಟ್ರೈಟ್ ಬರ್ಬೇಕು ಗೈಸ್. ಅಲ್ಲಿ ಪೊಲೀಸ್ ಇರ್ತಾರೆ, ಹೆಲ್ಮೆಟ್ ಮಿರರ್ ಎಲ್ಲ ಚೆಕ್ ಮಾಡ್ತಾರೆ. ಅವ್ನು ಪ್ರಜ್ಜಾ ಹೆಲ್ಮೆಟ್ ಹಾಕೊಂಡಿರ್ಲಿಲ್ಲ, ಕಿವಿ ನೋವು ಅಂತ ಹಿಡಿದ್ಬಿಟ್ರು. ಆಮೇಲೆ ಹೆಂಗ ತಪ್ಪಿಸ್ಕೊಂಡ್ ಬಂದ್ವಿ. ಅಲ್ಲೋಗಿ ನಿಂತ್ಕೊಂಡ್ವಿ. ಅವ್ರು ಮಿರರ್ ನೋಡಿ ಸುಮ್ಮನೆ ಕಳ್ಸಿದ್ರು, ಮಿರರ್ ಇದೆ ಅಲ್ಲಿ ಹೋಗಪ್ಪ ಅಂತ. ಹೆಂಗೋ ಬಂದ್ವಿ ಅಷ್ಟೇ. ಅಲ್ಲಿ ಬರೋಕ್ಕಾರ ಹುಷಾರು, ಹೆಲ್ಮೆಟ್ ಮಿರರ್ ಎಲ್ಲ ನೋಡ್ಕೊಂಡು ಬನ್ನಿ. ಮೆಡಿ ಫಾಲ್ಸ್ ಕಡೆ ಹೋಗೋವಾಗ ನೋಡ್ಬೋದು, ಇಲ್ಲಿ ಮಸ್ತಾಗಿ ಹರಿತಿದೆ. ಚೆನ್ನಾಗಿದೆ ಸ್ಪಾಟ್. ಮುಳ್ಳಯ್ಯನಗಿರಿಯಿಂದ ಇದೆ ಅನ್ಸುತ್ತೆ, ಕಾಣಿಸಿದ್ ನನಗೆ ಯಾವುದೋ ಒಟ್ಟು ನಂಗೆ ಕಾಣಿಸ್ತಪ್ಪ. ಎಲ್ಲೋಗೋದು ಫಾಲ್ಸಿಗೆ? ಕಾಲ್ ಮೇಲೆ ಹಿಡ್ಕೊಂಡು, ನೀನು ಕಾಲ ಕೆಳಗೆ ಹಿಡ್ಕೊಂಡ್ಯಾ?
ಹೆಂಗೆ ಹೋಗೋದು ಫಾಲ್ಸಿಗೆ ಕೇಳೋನಿಗೆ? ಅಣ್ಣ ಫಾಲ್ಸ್ ಹಿಂಗೇನಾ ಮೇಲ? ನಿನ್ನ ನಂಬ್ಕೊಂಡು ಹೊಡೆದಿದ್ರೆ ಮತ್ತೆ ಹೆಂಗೆ ಹೇಳ್ದೆ? ಕಾಲ್ ಮೇಲೆ ಹಿಡ್ಕ ಬಡದ್ ಗಿಡಿದ್ರೆ ಮುಡ್ಕೊಂಡು ಹೋಗ್ತತ್ ನೋಡು. ನೆಕ್ಸ್ಟ್ ಲೆವೆಲ್ ಐತ್ ಕಣ ರೋಡ್ ಇದು. ಇದ್ದ ರೋಡು ಪ್ಲಸ್ ಗಾಡಿ ಹಂಗೆ ಇರ್ಬೇಕು. ನೋಡಿ ಲಾರ್ಡ್ ಸ್ಪ್ಲೆಂಡರ್ ಬಂದೈತೆ. ಗೈಸ್ ಮಾಣಿಕ್ಯದರ ಫಾಲ್ಸಿಗೆ ಬಂದಿದ್ದೀವಿ. ಫಸ್ಟ್ ಟೈಮ್ ಬಂದಿರೋದು, ನೋಡೋಣ ಹೆಂಗಿದೆ ಅಂತ. ಗೈಸ್ ಈ ಮಾಣಿಕ್ಯದರ ಫಾಲ್ಸಿಗೆ ಯಾರು ಬರಬೇಡ್ರಿ. ಸುಮ್ಮನೆ ಇಷ್ಟು ದೂರ ಹತ್ತು ಇಳಿಯೋದಿದು, ಏನೂ ಇಲ್ಲ. ಫಾಲ್ಸ್ ನೋಡಿದ್ರಲ್ಲ, ಅದಕ್ಕಿಂತ ಜರಿ ಫಾಲ್ಸ್ ಹೋಗೋದು ಬೆಸ್ಟು. ಜರಿ ಫಾಲ್ಸಿಂದ ಒಂದು 15 ಕಿಲೋಮೀಟ್ರ್ ಬಂದಿದ್ದೀವಿ. ಬರೋ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲಾಗಿದೆ. ನೀವು ಯಾವ್ದಾರು ಆಫ್ ರೋಡು ಗಾಡಿ ತರ್ತೀರಾ ಅಂದರೆ ಮಸ್ತಾಗೈತೆ. ಬಟ್ ಫಾಲ್ಸ್ ವರ್ತಿಲ್ಲ ಗೈಸ್. ಹತ್ತಿ ಇಳಿಯೋದು ಭಾಳ ಸಾಕಾಯಿತು ಅಪ್ಪ. ಅಷ್ಟೇ ಗೈಸ್. ಇವಾಗ ನೋಡಬೇಕು, ಟೈಮ್ ಇನ್ನೂ ಬೇಕಾದಷ್ಟೈತೆ. ನಮ್ಮದು ಸ್ಟೇ ಇರೋದು ಸಂಸೆಗೆ. ಸೊ ಸಂಸೆ ಇಲ್ಲಿಂದ ಒಂದು 50 ಕಿಲೋಮೀಟ್ರ್ ಐತೆ. ನೋಡ್ಬೇಕು ಇವಾಗ ಬೇರೆ ಯಾವ್ದಾದ್ರು ಜಾಗ ಇಲ್ಲಿ ಐತೆ ನೋಡ್ಕೊಂಡು ಊಟ ಮಾಡ್ಕೊಂಡು ಬಿಡ್ಬೇಕು ಗೈಸ್. ಸಂಜೆ ಅಷ್ಟರಲ್ಲಿ ಅಲ್ಲಿದ್ದರೆ ಸ್ನ್ಯಾಕ್ಸು ಊಟ ಎಲ್ಲ ಸ್ಟೇ ಅಲ್ಲೇ ಐತೆ. ಅದೇ ಮಾಣಿಕ್ಯದರ ಫಾಲ್ಸಿಗೆ ಮಾತ್ರ ಯಾರು ಬರಬೇಡಿ ಅಷ್ಟೇ. ಗೈಸ್ ಇವಾಗ ರೀಚ್ ಆದ್ವಿ ಹೋಮ್ ಸ್ಟೇನ. ಸಂಸೆಯಲ್ಲಿ ಮಾಡಿದ್ದೀವಿ ಹೋಮ್ ಸ್ಟೇ ನಮ್ಮದು. ಅಲ್ಲೆಲ್ಲ ಮುಗಿಸ್ಕೊಂಡು ಹೊರಟ್ವಿ. ಫುಲ್ ಸುಸ್ತಾಗ್ಬಿಟ್ಟಿದೆ ಇಬ್ರಿಗೂ. ನಮ್ಮ ಹೋಮ್ ಸ್ಟೇ ತೋರಿಸ್ತೀನಿ, ನೆಕ್ಸ್ಟ್ ಲೆವೆಲ್ ಇದೆ. ತೋರಿಸೋ ನೋಡಿ ಗೈಸ್ ಹೆಂಗಿದೆ ಹೋಮ್ ಸ್ಟೇ. ಆ್ಯಕ್ಚುಲಿ ಇದಲ್ಲ, ಇಲ್ಲಿದೆ ನಮ್ಮ ಹೋಮ್ ಸ್ಟೇ. ತೋರಿಸೋ ಅದನ್ನ. ಇದು ಗೈಸ್ ಒಳಗೆ ತೋರಿಸ್ಕೊಂಬ. ಸಾಕು ಬಾ. ನೋಡಿದ್ರಲ್ಲ ಗೈಸ್, ಚೆನ್ನಾಗಿದೆ, ಪರವಾಗಿಲ್ಲ. 3 ಟೈಮು ಫುಡ್ ಕೊಡ್ತಾರೆ, ಒಂದು ಸ್ನ್ಯಾಕ್ಸ್ ಇರುತ್ತೆ, ಪ್ಲಸ್ ರೂಮು. ಇದಕ್ಕೆ ಎಷ್ಟು ಪೇ ಮಾಡಿದ್ದೀವಿ ನಾವು? 2.5 ಪೇ ಮಾಡಿದ್ದೀವಿ. ಕರೆಕ್ಟ್ ಸಂಸೆಯಲ್ಲಿದೆ. ಇಲ್ಲಿಂದ 5 ಕಿಲೋಮೀಟರ್ಸ್ ಅಷ್ಟೇ ಟ್ರೆಕ್ಕಿಗೆ. ಸೊ ಇದು ಹೋಮ್ ಸ್ಟೇದಾಯಿತು. ಸೊ ಇನ್ನೊಂದು ಬ್ಯಾಡ್ ನ್ಯೂಸ್ ಇದೆ. ಬಾ ತೋರಿಸಿ, ಇಲ್ಲಿ ತೋರಿಸು. ಬರ್ತಾ ಇದು ಫುಲ್ ಕಟ್ಟಾಗಿಬಿಟ್ಟಿದೆ ಗೈಸ್. ಹತ್ರ ಬಾ, ಇಲ್ಲಿ ತೋರಿಸು. ನೋಡಿ ಇದು ಸ್ಕ್ರೂ, ಇದು ಕಟ್ಟಾಗಿಬಿಟ್ಟೈತೆ. ಕಟ್ಟಾಗಿ ಇದು ಕೈಗೆ ಬಂದೈತೆ. ಅದಕ್ಕೆ ಇಲ್ಲಿ ಟೆಂಪ್ರರಿ ದಾರ ಕಟ್ಟಿದ್ದೀವಿ. ಇಲ್ಲಿ ಸರಿ ಮಾಡ್ಸೋಕ್ಕೆ ಕೇಳಿದ್ವಿ, ಅವ್ರು ಮಾಡೋಕ್ಕೆ ಬರಲ್ಲ ಅಂದರು. ಸೊ ದಾವಣಗೆರೆಗೆ ಹೋಗ್ಬಿಟ್ಟು ಸರಿ ಮಾಡಿಸ್ಬೇಕು. ಇದನ್ನು ಸರಿ ಮಾಡೋಕ್ಕೆ ಅಂತ ನಿಲ್ಲಿಸಿದ್ವಿ. ನಿಲ್ಲಿಸಿದಾಗ ಹಿಂದ್ಗಡೆ ಬ್ಯಾಗ್ ಕಟ್ಟಿದ್ವಿ. ನೀವು ನೋಡಿದರೆ ನೆನಪಿರುತ್ತೆ ನಿಮಗೆ. ಆ ಬ್ಯಾಗ್ ಸೈಡಿಗೆ ಹಿಂಗೆ ನಂದು ಹ್ಯಾಂಡ್ ಗ್ಲೌಸ್, ರೈಡಿಂಗ್ ಗ್ಲೌಸ್ ಇಟ್ಟಿದ್ದೆ.
ಸೊ ನಾನು ಗಾಡಿ ಬಿಟ್ಟು ಇವ್ನಿಗೆ ಗಾಡಿ ತಗೊಂತ ಹೇಳಿದೆ. ಇವ್ನು ಗಾಡಿ ತಗೊಂಡು ಹೋದ್ವಿ, ಒಂದು ಕಿಲೋಮೀಟ್ರ್ ಹೋದ್ವಿ ಅಷ್ಟೇ, ಭಾಳ ದೂರ ಏನು ಹೋಗಿಲ್ಲ. ಆಮೇಲೆ ಅಲ್ಲಿ ನಿಲ್ಲಿಸ್ಕೊಂಡೆ ನಾನು, ಗ್ಲೌಸು ಅಂತ. ಮತ್ತೆ ವಾಪಸ್ ಹೋಗ್ತೀವಿ, ಅಲ್ಲಿ ಇಲ್ಲೇ ಇಲ್ಲ ಅದು ಆಲ್ರೆಡಿ. 2 ನಿಮಿಷ, ಭಾಳ ಏನು ಡಿಫ್ರೆನ್ಸ್ ಇಲ್ಲ, 2 ನಿಮಿಷಕ್ಕೆ ಆಲ್ರೆಡಿ ಗ್ಲೌಸ್ ಯಾರೋ ಎತ್ಕೊಂಡ್ಬಿಟ್ಟವ್ರೆ. ಅಲ್ಲಿ ಯಾರೋ ಒಬ್ಬ ನಿಂತಿದ್ದ, ಆ್ಯಕ್ಚುಲಿ ಗ್ಲೌಸ್ ಹಿಡ್ಕೊಂಡು ನಿಂತಿದ್ದೋ ಏನೋ ಗೊತ್ತಿಲ್ಲ, ಬ್ಲ್ಯಾಕ್ ಕಲರ್ ಏನೋ ಹಿಡ್ಕೊಂಡು ನಿಂತಿದ್ದ. ನಾವು ಹುಡುಕೋದು ನೋಡಿ ನನ್ನನ್ನೇ ನೋಡ್ತಿದ್ದ. ವಾಪಸ್ ಹಿಂಗೆ ಹೋಗಿ ಬರೋಷ್ಟರಲ್ಲಿ ಅವನಿಲ್ಲ ಅಲ್ಲಿ. ಅವನೇ ಎತ್ಕೊಂಡಿರ್ತಾನೆ, ಏನೂ ಮಾಡೋಂಗಿಲ್ಲ. 800 ರೂಪಾಯಿ ಕೊಟ್ಟು ತಂದಿದ್ದೆ ಗೈಸ್, ಹೊಸ ಗ್ಲೌಸು. ನಾನು ಯಾವ ಟ್ರಿಪ್ಪಿಗೆ ಹೋದ್ರೂ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರ್ತೈತೆ, ಏನೂ ಮಾಡೋಂಗಿಲ್ಲ. ನನ್ನ ಜೊತೆಗೆ ಬರೋರು ಪ್ರಾಬ್ಲಮ್ಮು ನನ್ನದೇ ಪ್ರಾಬ್ಲಮ್ಮು ಗೊತ್ತಿಲ್ಲ, ಏನೋ ಆಯಿತು. ಇದೊಂದು ದಾವಣಗೆರೆಗೆ ಹೋಗಿ ಸರಿ ಮಾಡಿಸ್ಬೇಕು. ಪಾಪ ಅನುಜು ಕೇಳಿದ ತಕ್ಷಣ ಗಾಡಿ ಕೊಟ್ಟ, ನೋಡಿದ್ರೆ ಹಿಂಗಾಯ್ತಿದ್ದು, ಸರಿ ಮಾಡಿಸ್ಕೊಡ್ತೀನಿ ಅಷ್ಟೇ ಗೈಸ್. 8:30 ಊಟ ಅಂತೆ. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಲಗಿ 8:30 ಊಟ ಮಾಡಿ ಮತ್ತೆ ಮಲಗಬೇಕು. ಬೆಳಗ್ಗೆ 5 ಗಂಟೆಗೆ ಎದ್ದು ಹೊರಡ್ಬೇಕು ಟ್ರೆಕ್ಕಿಗೆ. ಟ್ರೆಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ, ನೋಡಿ ನಾಳೆ ವ್ಲಾಗ್ನ. ಇವತ್ತು ಊಟ ಏನು ಕೊಡ್ತಾರೆ ಅಂತ ತೋರಿಸ್ಬಿಟ್ಟು ಆಮೇಲೆ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ ಅಷ್ಟೇ ಗೈಸ್. ಸ್ಟೇ ಟ್ಯೂನ್ಡ್.